ॐ श्री राघवेन्द्राय नमः। श्री गुरुभ्यो नमः। परमगुरुभ्यो नमः। श्रीमदानंदतीर्थ भगवत्पादाचार्य गुरुभ्यो नमः। श्री वेदव्यासाय नमः। लक्ष्मी हयग्रीवाय नमः। लक्ष्मी वेंकटेशाय नमः। रामाय रामभद्राय रामचंद्राय वेदसे रघुनाथाय नाथाय सीताय पतये नमः। बुद्धिर्बलं यशोधीर्यं निर्भयक्तमरोगतः अजाड्यं वाक्पटत्वञ्च नमस्मरणात् भवेत्। नमो ब्रह्मण्यदेवाय गोब्राह्मणहिताय च जगद्पिताय कृष्णाय गोविन्दाय नमो नमः। कृष्णाय वासुदेवाय हरे परमात्मने ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ, ಮುಖ್ಯ ಪ್ರಾಣದೇವರ ಸನ್ನಿಧಾನ, ರಾಯರ ಮೃತ್ತಿಕಾ ಬೃಂದಾವರು ಜಿಂದತೀರ್ಥರು ಜಯತೀರ್ಥರು ರಾಯರು 48 ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಯರು ಎಲ್ಲರಿಗೂ ಆರೋಗ್ಯವನ್ನು, ಭಾಗ್ಯವನ್ನು, ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಕಾರ್ತೀಕ ಮಾಸದ ವಿಶೇಷವಾಗಿರ್ತಕ್ಕಂಥ ದಾಮೋದರನಾಗಿರ್ತಕ್ಕಂಥ, ವಿಶೇಷವಾಗಿ ಕಾರ್ತೀಕ ಮಾಸದಲ್ಲಿ ಆಕಾಮ ವೈ ಅಂತ ಕರೀತಾರೆ. ವಿಶೇಷವಾಗಿ ವಾದಿರಾಜರು ಒಬ್ಬ ರಾಕ್ಷಸ ಇದ್ದ. ಆ ರಾಕ್ಷಸ ಯಾರು ಬರ್ತಾರೆ ಅವನು ಈ ಪ್ರಶ್ನೆಯನ್ನು ಮಾಡೋನು. ಈ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ನೀನು ಮುಂದಕ್ಕೆ ಹೋಗಬೇಕು ಅಂತ. ಎಲ್ಲರೂ ಬ್ರಾಹ್ಮಣರು, ಎಲ್ಲ ಜನರು ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗ್ತಾ ಇರಲಿಲ್ಲ. ಆ ರಾಕ್ಷಸ ಅವರೆಲ್ಲ ತಿಂದಾಕ್ಬಿಡೋ ಮುಂದೆ. ಅದೇ ರೀತಿಯಾಗಿ ಆ ರಾಕ್ಷಸ ಆ ಜಾಗಕ್ಕೆ ಹೋಗೋದೇ ಬಿಟ್ಬಿಟ್ಟಿರುತ್ತೆ. ಅದೇ ರೀತಿಯಾಗಿ ವಾದಿರಾಜರು ಒಂದಾನೊಂದು ದಿನ ಸಂಚಾರಕ್ಕೆ ಹೊರಟಿದ್ದಾರೆ. ಆ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಎಲ್ಲರೂ ಹೇಳ್ತಾ ಇದ್ದಾರೆ, ಗುರುಳೇ ಹೋಗಬೇಡಿ, ರಾಕ್ಷಸ ಇದ್ದಾನೆ, ರಾಕ್ಷಸ ಇದ್ದಾನೆ, ತಿನ್ನಾಗ್ತಾನೆ, ಏನು ಮಾಡ್ತಾನೆ ಅಂತ. ಆಗ ಅದೇ ಮಾರ್ಗದಲ್ಲಿ ಹೋಗಿದ್ದಾರೆ. ರಾಕ್ಷಸನಿಗೆ ಮೋಕ್ಷವನ್ನು ಕೊಡಬೇಕು. ಆ ಮೋಕ್ಷವನ್ನು ಕೊಡಬೇಕಾದ್ರೆ ವಾದಿರಾಜರೇ ಅನುಗ್ರಹವನ್ನು ಮಾಡಬೇಕು ಅಂತೇಳಿ ಆ ವಾದಿರಾಜರು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಹೋದಾಗ ಆ ಗುರುಗಳು ವಿಶೇಷವಾಗಿ ಅವನು ಕೇಳಿದ್ದಾನವನು, ಯಾರು ನೀನು ಅಂತ ಕೇಳಿದ್ದಾನೆ. ಏನಪ್ಪ ನೀಗೇನು ಬೇಕೋ ಅಂತ ಕೇಳಿದಂತೆ ವಾದಿರಾಜರು. ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ನೀ ಮುಂದಕ್ಕೆ ಹೋಗಬೇಕು, ಇಲ್ಲವಾದರೆ ನಿನ್ನನ್ನು ತಿನ್ನುತ್ತೇನೆ ಅಂತ. ಏನು ಬೇಕೋ ನಿನಗೆ ಅಂತ ಕೇಳಿದಂತೆ. ಈ ಪ್ರಶ್ನೆ ಹೇಳುತ್ತೆ, ಆ ಕಾ ಮಾ ವೈ ಏನು ಅಂದರೆ ಉತ್ತರ ಕೊಡಿ ಹೋಗಿ ಅಂದಂತೆ. ಹುಚ್ಚು ಮುಂಡೆ ಗಂಡ, ಏನು ಇಷ್ಟು ಕೇಳೋಕ್ಕೆ ಏನೋ ನೀನು ಹೇಳ್ತಾ ಇದೆಯಾ ಅಂತೆ. ಆಷಾಢ ಮಾಸ, ವೈಶಾಖ ಮಾಸ, ಮಾಘ ಮಾಸ, ಈ 5 ಮಾಸಗಳಲ್ಲಿ ವಿಶೇಷವಾಗಿ ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಯಾರು ಸ್ನಾನವನ್ನು ಮಾಡುತ್ತಾರೆ, ಪಕ್ಷಿಗಳು ಸ್ನಾನವನ್ನು ಮಾಡುತ್ತಂಥದ್ದು. ಈ ಸ್ನಾನದ ಫಲ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ ಅಂತ ಹೇಳಿದಂತೆ. ಆಗ ಆ ರಾಕ್ಷಸ ಬಂದು ಸಾಷ್ಟಾಂಗವಾಗಿ ನಮಸ್ಕಾರವನ್ನು ಮಾಡಿ ವಾದಿರಾಜನಿಗೆ ಅವನಿಗೆ ಮೋಕ್ಷವನ್ನು ಕೊಟ್ಟಂತೆ. ಅವರೇ ಭೂತರಾಜರು. ಭೂತರಾಜ ನಮಸ್ತುಭ್ಯಂ ವಾದಿರಾಜ ಗುರುಪ್ರಿಯ. ಆ ಭೂತರಾಜರು ವಿಶೇಷವಾಗಿ ಅವರ ಶಿಷ್ಯರಾಗಿ ಅವರೇ ಮುಂದೆ ವಿಶೇಷವಾಗಿ ಮುಂದಿನ ಒಂದು ಶತಮಾನಗಳಲ್ಲಿ ಬ್ರಹ್ಮದೇವರು, ಮುಖ್ಯ ಪ್ರಾಣದೇವರು, ರುದ್ರದೇವರು ಇವರೆಲ್ಲ ಒಂದೊಂದು ಸ್ಥಾನಕ್ಕೆ ಹೋದಾಗ ಆ ರುದ್ರದೇವರು ವಿಶೇಷವಾಗಿ ವಾಯುಪಟ್ಟಕ್ಕೆ ಹೋಗ್ತಾರೆ. ಇವರು ರಾಕ್ಷಸರು ವಿಶೇಷವಾಗಿ ಏನಾಗುತ್ತೆ ಅಂದರೆ ರುದ್ರಪಟ್ಟಕ್ಕೆ ಬರ್ತಾರೆ ಅಂತ ವಿಶೇಷವಾಗಿರ್ತಕ್ಕಂಥ ವಾದಿರಾಜರು ವಿಶೇಷವಾಗಿ ಮಾಡಿರ್ತಕ್ಕಂಥದ್ದು. ಅದರಿಂದ ಆ ವಾದಿರಾಜರು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಕಾರ್ತೀಕ ಮಾಸದಲ್ಲಿ ಯಾರು ಸ್ನಾನವನ್ನು ಮಾಡ್ತಾರೆ, ಯಾವ ದೇವರಿಗೆ ವಿಶೇಷವಾಗಿ ಕಾರ್ತೀಕ ಮಾಸದಲ್ಲಿ ವಿಶೇಷ ಏನಪ್ಪ ಅಂದರೆ ಗೋಪೂಜೆ. ಗೋವಿಗೆ ಪೂಜೆಯನ್ನು ಮಾಡಿ ಪ್ರಥಮ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಗೋಪೂಜೆಯನ್ನು ಮಾಡಿ ಆ ಗೋಪೂಜೆಯಲ್ಲಿ ಅಕ್ಕಿ, ಬೆಲ್ಲ, ವಿಶೇಷವಾಗಿ ಅದರಲ್ಲಿ ಬಾಳೆಹಣ್ಣನ್ನು ಹಾಕಿ ಆ ಗೋವಿಗೆ ಪೂಜೆಯನ್ನು ಮಾಡಿ ಆ ಗೋವನ್ನು ತೊಳೆದು ಆ ಗೋವಿನೆಲ್ಲ ವಿಶೇಷವಾಗಿರ್ತಕ್ಕಂಥ 84 ಲಕ್ಷ ಜೀವರಾಶಿಗಳು ವಿಶೇಷವಾಗಿರ್ತಕ್ಕಂಥದ್ರಲ್ಲಿ ಬಾಲದಲ್ಲಿ ಮಹಾಲಕ್ಷ್ಮೀ ದೇವಿ ಇರ್ತಾಳೆ. ಆ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯೋಕ್ಕೋಸ್ಕರವಾಗಿ ಆ ಗೋಪೂಜೆಯನ್ನು ಪಾದವನ್ನು ತೊಳೆದು ಆ ಗೋವಿಗೆ ಅರಿಶಿಣ ಕುಂಕುಮವನ್ನು ಹಚ್ಚಿ ವಸ್ತ್ರವನ್ನು ಧಾರಣೆಯನ್ನು ಮಾಡಿ
ತದನಂತರ ಬಾಲದ ಮುಂದೆ ಹೋಗಿ ನಿಂತುಕೊಂಡು ಆ ಬಾಲಕ್ಕೆ ನೀರನ್ನು ಹಾಕಿ ನಾವು ಪ್ರೋಕ್ಷಣೆಯನ್ನು ಮಾಡಿಕೊಂಡಿದ್ದಾಗ ಜನ್ಮದಲ್ಲೂ ಇರ್ತಕ್ಕಂಥ ಪಾಪಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ನಾವು ಹೋದಾಗ ಆ ವೈಕುಂಠ, ವಿಶೇಷವಾಗಿ ವೈಕುಂಠಕ್ಕೆ ಹೋಗ್ತಕ್ಕಂಥ ಹಾದಿ ಇರುತ್ತಂತೆ. ಅದಕ್ಕೆ ವೈಶಾಖ ಮಾಸದಲ್ಲಿ ವಿಶೇಷವಾಗಿ ಕಾರ್ತೀಕ ಮಾಸ, ವೈಶಾಖ ಮಾಸ, ಈ ಎಲ್ಲ ಮಾಸದಲ್ಲೂ ಯಾರು ಗೋಪೂಜೆಯನ್ನು ಮಾಡುತ್ತಾರೆ, ಆ ಗೋಪೂಜೆಯಲ್ಲಿ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವರಾಗ್ತಾರಂತೆ. ಅದಕ್ಕೋಸ್ಕರವಾಗಿ ಈ ಬೆಳಗ್ಗೆ ಎದ್ದು ಗೋಪೂಜೆಯನ್ನು ಮಾಡಿ ಅದಕ್ಕೆ ಆರತಿಯನ್ನು ಮಾಡಿ ವಿಶೇಷವಾಗಿ ಕಾರ್ತೀಕ ಮಾಸದ ಆ ವಿಶೇಷವಾಗಿರ್ತಕ್ಕಂಥ ರುದ್ರದೇವರು ವಿಶೇಷ ಅನುಗ್ರಹವನ್ನು ಮಾಡ್ತಕ್ಕಂಥವರಾಗ್ತಾರೆ. ಅದರಲ್ಲೂ ವಿಶೇಷವಾಗಿ ಗಣಪತಿ ಆಗಿರ್ಬೋದು, ರುದ್ರದೇವರು ಈಶ್ವರನ ದೇವಸ್ಥಾನ ಆಗಿರ್ಬೋದು, ಪ್ರತಿ ಸೋಮವಾರ ವಿಶೇಷವಾಗಿ ಪೂಜೆ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಲಕ್ಷ ದೀಪಗಳನ್ನು ಹಚ್ತಾರಂತೆ. ಕಾರ್ತೀಕ ಮಾಸದಲ್ಲಿ ಧರ್ಮಸ್ಥಳದಲ್ಲಿ ಲಕ್ಷಾಂತರ ದೀಪವನ್ನು ಹಚ್ತಾರೆ. ಅದೇ ರೀತಿಯಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಅಷ್ಟೇ ಸಾವಿರಾರು ದೀಪಗಳನ್ನು ಹಚ್ತಾರೆ. ಅದಕ್ಕೆ ದೀಪ ಸಂಯೋಜನ ಜ್ಞಾನ ಪುತ್ರ ಲಾಭೋ ಭವೇತ್ ಧ್ರುವಂ ಅಂತಾರೆ ರಾಘವೇಂದ್ರ ಸ್ವಾಮಿಗಳು. ಆ ದೀಪವನ್ನು ಹಚ್ಚದೇ ಇದ್ರೂ ಪರವಾಗಿಲ್ಲ, ಅವರು ದೀಪವನ್ನು ನೋಡಿದ್ರೆ ಸಾಕಂತೆ, ಅಷ್ಟು ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಇಂತಹ ಗುರುಗಳು ವಿಶೇಷವಾಗಿರ್ತಕ್ಕಂಥವ್ರು ರಾಘವೇಂದ್ರ ಸ್ವಾಮಿಗಳು. ಅದಕ್ಕೆ ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ತುಂಗಾ ಭದ್ರಾ ನದಿಯನ್ನು ಸ್ನಾನ ಮಾಡಬೇಕು. ಎಲ್ಲಿ ಕಾವೇರಿ ಸ್ನಾನವನ್ನು ಮಾಡಿ, ಎಲ್ಲಿ ನದಿಯ ಸ್ಥಾನ ಇರುತ್ತೆ ಆ ನದಿಯನ್ನು ಸ್ನಾನವನ್ನು ಮಾಡಿ ಹರಗಿಗೆಯನ್ನು ಕೊಟ್ಟು ಆ ನದಿಗೆ ಮರದ ಬಾಗಿನವನ್ನು ಕೊಟ್ಟು ಪೂಜೆಯನ್ನು ಮಾಡಿದಾಗ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ದೊರೆಯುತ್ತಂತೆ. ಅದರಲ್ಲೂ ವಿಶೇಷವಾಗಿ ಆ ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಬೆಳಗ್ಗೆ ಗೋಪೂಜೆಯನ್ನು ಮಾಡಿ ಸಾಯಂಕಾಲ ಮಧ್ಯಾಹ್ನದೊತ್ತು ವಿಶೇಷವಾಗಿ ಎಲ್ಲ ನಲ್ಲಿಗಿಡದ ನಲ್ಲಿಕಾಯಿಯನ್ನು ತಂದು ವಿಶೇಷವಾಗಿ ಅದನ್ನು ಪೂಜೆಯನ್ನು ಮಾಡಿ ಆ ಪೂಜೆಯನ್ನು ಮಾಡಿದ ಆರತಿಯನ್ನು ಮಾಡಿದಾಗ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ದೊರೆಯತಕ್ಕಂಥ ಭಾಗ್ಯ ಇರುತ್ತಂತೆ. ಇಂತಹ ಭಾಗ್ಯ ಯಾರಿಗೂ ಬರಲ್ಲ. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಎಂದಾಗೆ ಆ ಭಗವಂತನ ಸೇವೆ ಮಾಡ್ತಕ್ಕಂಥ ಎಲ್ಲರಿಗೂ ಭಾಗ್ಯ ಸಿಗಲಿ. ಆ ಗೋಪೂಜೆ ಮಾಡ್ತಕ್ಕಂಥ ಭಾಗ್ಯ ಎಲ್ಲರಿಗೂ ಸಿಗಬೇಕು. ಆ ಗೋಪೂಜೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಇರುತ್ತೆ. ಮತ್ತು ನಮ್ಮಲ್ಲಿ ವಿಶೇಷವಾಗಿ ಒಂದು ಫಲ, ಯಾರನ್ನು ಹೋದಾಗ 5 ತಿಂಗಳಲ್ಲಿ ಗೋದಾನವನ್ನು ಮಾಡ್ತೀವಿ ನಾವು. ಆ ಗೋದಾನವನ್ನು ಮಾಡಲಿಲ್ಲ ಅಂದ್ರೂ ಆ ಗೋ ಪೂಜೆಯನ್ನು ಮಾಡಿ ಕಾರ್ತೀಕ ಮಾಸದಲ್ಲಿ ಗೋ ಪೂಜೆಯನ್ನು ಮಾಡಿದಾಗ ಆ ಫಲ ಬರ್ತಕ್ಕಂಥ ಭಾಗ್ಯ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಈ ಗೋಪೂಜೆಯನ್ನು ಯಾರು ಮಾಡ್ತೀರಾ ಅವರವರ ಕಷ್ಟಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಆ ಗೋನಲ್ಲಿ ವಿಶೇಷವಾಗಿ ಆ ಇರ್ತಕ್ಕಂಥ ಮುಕ್ಕೋಟಿ ದೇವತೆಗಳು ವಿಶೇಷ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರಂತೆ. ಅದಕ್ಕೋಸ್ಕರ ಈ ಗೋಪೂಜೆಯನ್ನು ಮಾಡಿ ಅದಕ್ಕೆ ಗೋಗ್ರಾಸ ಅಂತ ಕರೀತಾರೆ. ಗೋಗ್ರಾಸ ಅಂತ ಕರೀತಾರೆ. ಆ ಗ್ರಾಸವನ್ನು ಕೊಟ್ಟು ಅದಕ್ಕೆ ಬಾಳೆಹಣ್ಣಾಗಲಿ, ಅಕ್ಕಿ, ಬೆಲ್ಲವನ್ನಾಗಲಿ, ಬೇರೆ ಬೇರೆ ಪದಾರ್ಥಗಳನ್ನಾಗಲಿ, ಒಳ್ಳೆಯ ಪದಾರ್ಥಗಳನ್ನು ಕೊಟ್ಟಾಗ ಆ ಭಗವಂತ ನಮಗೆ ಏನು ಮಾಡ್ತಾನೆ ಅಂತಂದರೆ ಎಲ್ಲವೂ ನಮಗೆ ಭಗವಂತ ಇಂದು ಕೆಲವಾರು ಜನ ಏನೇನೋ ಮಾಡಿಕೊಟ್ಬಿಡ್ತಾರೆ, ಅದಕ್ಕೆ ಕೊಡ್ತಾರೆ, ಇದು ಕೊಡು, ಏನೇನೋ ಮಾಡ್ಬಿಡ್ತಾರೆ, ಅದೆಲ್ಲ ಕೊಡ್ಕೊಳ್ಬೇಕು. ಗೋಗ್ರಾಸವನ್ನೇ ಕೊಡಬೇಕು. ಹುಲ್ಲು, ಆ ಹಸುವಿಗೆ ಹುಲ್ಲನ್ನು ಕೊಡಬೇಕು. ಪೂಸ ಇಂಥವೆಲ್ಲ ಏನೂ ತಂದೆಲ್ಲ ಕೊಡ್ತಾರೆ. ಅದಕ್ಕೋಸ್ಕರವಾಗಿ ಇವೆಲ್ಲವನ್ನು ಕೊಟ್ಟಾಗ ಭಗವಂತ ನಮ್ಗೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಒಳ್ಳೆ ಜ್ಞಾನವನ್ನು ಕೊಡ್ತಾನೆ. ನಾವು ತಿಂದಿರ್ತಕ್ಕಂಥ ಅನ್ನದ ಎಂಜಲನ್ನು ಅದಕ್ಕೆ ಕೊಡಕ್ಕೆ ಹೋಗ್ಬಿಡೋದು. ಅದಕ್ಕೆಲ್ಲ ಬೇರೆ ಬೇರೆ ನಿಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಫಲ, ಬಾಳೆಹಣ್ಣು ಆಗ್ಬೋದು, ಬೇರೆ ಬೇರೆ ಪದಾರ್ಥಗಳಾಗ್ಬೋದು, ಒಳ್ಳೆಯದು. ನೀವು ತಿಂದಿರ್ತಕ್ಕಂಥ ಪದಾರ್ಥವನ್ನು ಅದಕ್ಕೆ ಹಾಕಿದಾಗ ಆ ಫಲ ನಮಗೆ ಬರುವುದಿಲ್ಲ. ಅದಕ್ಕೋಸ್ಕರವಾಗಿ ನೀವು ಏನೇ ಒಂದು ಕಾರ್ತೀಕ ಮಾಸದಲ್ಲಿ ಗೋಪೂಜೆಯನ್ನು ಮಾಡಬೇಕಾದ್ರೆ ವಸ್ತ್ರದಾನ, ದೀಪದಾನ, ಎಣ್ಣೆಯ ದಾನ, ಬತ್ತಿಯ ದಾನ, ಕೆಲವಾರು ದಾನಗಳನ್ನು ಕೊಟ್ಟಾಗ ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಅನುಗ್ರಹವನ್ನು ಆಗ್ತಕ್ಕಂಥದ್ದು. ಯಾರ್ಯಾರು ಮಾಡ್ತಾರೆ ಕಾರ್ತೀಕ ಮಾಸದಲ್ಲಿ ಯಾರ್ಯಾರು ಅನುಗ್ರಹ ಮಾಡ್ತಾರೆ ಅಂತ ಹೇಳಿದ್ರೆ ಗರುಡದೇವರು, ಶೇಷದೇವರು, ರುದ್ರದೇವರು. ಅಂದರೆ ಈಶ್ವರನ ದೇವಸ್ಥಾನಕ್ಕೆ ಹೋದಾಗ ಆ ರುದ್ರದೇವರು ಶಿವ ಓಂ ಶಂಭವೇ ನಮಃ, ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಆ ರುದ್ರದೇವರ ಅನುಗ್ರಹ ಮಾಡ್ತಕ್ಕಂಥವ್ರಾಗ್ತಾರೆ. ಚಮಕ, ರುದ್ರ ಇವೆಲ್ಲವನ್ನು ಹೇಳಿ ಆ ರುದ್ರದೇವರಿಗೆ ಪೂಜೆಯನ್ನು ಮಾಡಿದಾಗ ನಮಗೆಲ್ಲ ಜ್ಞಾನ ಸಂಪತ್ತು ಬರ್ತಕ್ಕಂಥದ್ದಾಗ್ತದೆ. ಮತ್ತು ಗಣಪತಿ ದೇವಸ್ಥಾನಕ್ಕೆ ಹೋದಾಗ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಿಗೆ ಜ್ಞಾನ ಉತ್ಪತ್ತಿ ಆಗುತ್ತೆ. ವಿದ್ಯಾ ಬುದ್ಧಿ ಎಲ್ಲ ಕೊಡ್ತಕ್ಕಂಥ ಗಣಪತಿ ಇದ್ದ. ಗಣಪತಿ ಅಂತರದ ವಿಶ್ವಂಬರ ಮೂರ್ತಿ, ವಿಶ್ವಂಬಕ್ಕೆ ಅಂಬರ. ಆ ಗಣಪತಿ ವಿಶೇಷ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ. ಇಂತಹ ಗೋಪೂಜೆಯನ್ನು ಕಾರ್ತೀಕ ಮಾಸದಲ್ಲಿ ರುದ್ರದೇವರ ದೇವಸ್ಥಾನಕ್ಕೆ ಹೋಗಿ ಆ ಪೂಜೆಯನ್ನು ಮಾಡಿ, ಈಶ್ವರನ ದೇವಸ್ಥಾನಕ್ಕೆ ಹೋಗಿ ದೀಪವನ್ನು ಹಚ್ಚಿ, ರಾಯನ ಮಠಕ್ಕೆ ಬಂದು ದೀಪವನ್ನು ಹಚ್ಚಿದಾಗ ಎಲ್ಲಿ ಎಲ್ಲಿ ಮಠ ಇದೆ, ಎಲ್ಲೆಲ್ಲಿ ದೇವಸ್ಥಾನಗಳಿದೆ
ಎಲ್ಲ ಸೋಮವಾರ ದಿವಸ ಪೂಜೆಯನ್ನು ಮಾಡಿ ಕಾರ್ತೀಕ ಮಾಸದಲ್ಲಿ ಕಾರ್ತೀಕ ದಾಮೋದರ ನಮ್ಮನ್ನು ಒಳ್ಳೇದು ಮಾಡಪ್ಪ, ಒಳ್ಳೆ ಜ್ಞಾನ ಸಂಪತ್ತು ಕೊಡಪ್ಪ ಅಂದಾಗ ಆ ಭಗವಂತ ನಮ್ಮನ್ನೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ನು ಆಗ್ತಾನೆ. ಇಂಥ ಕಾರ್ತೀಕ ಮಾಸದಲ್ಲಿ ಗೋಪೂಜೆಯನ್ನು ಮಾಡಿದಾಗ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣಗಿತಾಯ ಚ ಜಗದ್ಪಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಹಂಸರಾಮ ಪಕ್ಷಿಯಾಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಮಧ್ವಾಂತರ್ಗತ ಭಾರತೀಶ ಅರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवेन्द्राय नमः।